ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಮೊನ್ನೆ ಶನಿವಾರ ದಿವಸ ಭಾಳಷ್ಟು ಜನ ನನಗೆ ಮಂಡಿ ನೋವು, ಸೊಂಟ ನೋವು, ಪಾದ ಎಳೆಯುತ್ತೆ, ಮೊಣಕಾಲು ಎಳ್ಕೊಳ್ಳೋದಂಗೆ ಆಗುತ್ತೆ, ಉರಿಯುತ್ತೆ, ಊದ್ಕೊಳ್ಳುತ್ತೆ ಅಂತೇಳಿ ಭಾಳಷ್ಟು ಜನ ಬರೀ ಶರೀರದ ನೋವು ಆ ಬಾಧೆಗೆ ಕಾಲ್ ಮಾಡಿ ಪರಿಹಾರ ಕೇಳ್ತಾರು. ನಾನು ತಂತ್ರಗಳು ಹೇಳಿದೆ, ನಿಂಬೆಹಣ್ಣು ತಂತ್ರ, ಎಳ್ಳೆಣ್ಣೆ ಹಾಕಿ ಅಂತೆಲ್ಲ ಹೇಳಿದೆ. ಈ ಭಾನುವಾರದಿಂದ ನಾನು ಸಂಗೀತದಲ್ಲಿ 7 ಸ್ವರಗಳಿದೆ, ನೋಟ್ಸ್ ಇದೆ, ಅಕ್ಷರಗಳಿದೆ. ಆ 7 ಅಕ್ಷರಗಳು ನಮ್ಮ ಬಾಡಿಲಿ ಹೆಂಗೆ ಊತ ಅಂದರೆ ಸ್ವೆಲ್ಲಿಂಗನ್ನು, ಪೇಯ್ನು ನೋವನ್ನು, ಇನ್ಫ್ಲಮೇಷನ್ ಅಂದರೆ ಉರಿ, ಪಾದ ಉರಿ, ಮಂಡಿ ಉರಿ, ಸೊಂಟ ಉರಿ, ತೊಡೆ ಉರಿ, ಎದೆ ಉರಿ, ಇದೆಲ್ಲ ಉರಿ 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 ಅಂತೀವಿ ನಾವು. ಅದನ್ನೆಲ್ಲ ತೆಗೆದಾಕ್ಲಿಕ್ಕೆ ಇಂಜೆಕ್ಷನು ಟಾನಿಕ್ಕು ಬೇಡ, ಆಸ್ಪತ್ರೆಗೆ ಹೋಗೋದು ಬೇಡ. ಮನೆ ಒಳಗೆ ಕೂತ್ಕೊಂಡು ಒಂದು ಜಾಗದಲ್ಲಿ ಸಂಗೀತದಲ್ಲಿ ಬರುವಂಥ ಸಪ್ತಸ್ವರಗಳು, 7 ಸ್ವರಗಳು ನೋಟ್ಸನ್ನು ಹೇಳ್ತಾ ಇದ್ದರೆ ನಿಮ್ಮ ಬಾಡಿ ಇರತಕ್ಕಂಥ ವಿಷ, ಟಾಕ್ಸಿನ್ನು ಹೊರಗೊಟ್ಟೋಗುತ್ತೆ. ಮಲಮೂತ್ರದಲ್ಲಿ ಆಕಳಿಕೆ ಬರೋದ್ರಿಂದ ಟಾಕ್ಸಿನ್ ಹೊರಗೋಗುತ್ತೆ. ಅಕ್ಷಿ ಅಂತ ಸೀನ್ತೀವಿ, ಆ ಸೀನೋದಿಂದ ಶರೀರಕ್ಕಂಥ ಗಲೀಜು ಹೊರಗೋಗುತ್ತೆ. ಕಣ್ಣಲ್ಲಿ ನೀರು ಬರುತ್ತೆ. ಇದಕ್ಕೆ ನೀರು ಬರ್ತಿದೆ ಅಂದರೆ ಒಳ್ಳೆಯದದು, ಎಲ್ಲ ತೆಗಿತಾ ಇದೆ, ಬ್ರೈನಲ್ಲೂ ಟಾಕ್ಸಿನ್ ಹೋಗ್ತಾ ಇದೆ. ಮೂಗಲ್ಲಿ ಎಲ್ಲ ಟಾಕ್ಸಿನ್ಸ್ ಇರುತ್ತೆ, ಅದು ಗೊಣ್ಣೆ ಮುಖಾಂತರ ಬರ್ತದೆ. ಮ್ಯೂಕಸ್ ಅಂತಾರೆ ಮೆಡಿಕಲಲ್ಲಿ. ನೀರಿನಂಗೆ ಬರ್ಬೋದು, ಗಟ್ಟಿಯಾಗಿ ಬರ್ಬೋದು, ಹಳದಿಯಾಗಿ ಬರ್ಬೋದು. ವಾಮಿಟ್ ಆಗ್ತಾ ಇದೆ, ವಾಂತಿ ಮುಖೇನ, ಬೇದಿ ಆಗೋದ್ರ ಮುಖೇನ ನಮ್ಮ ಶರೀರಕ್ಕಂಥ ವಿಷ ಹೊರಗೆ ಬರ್ತಾ ಇರ್ತದೆ. ನಾವು ದಿನನಿತ್ಯ ವಿಷ ತಿಂತಾ ಇರ್ತೀವಿ, ನೀರಲ್ಲಿ, ಕಾಫಿಲಿ, ಟೀಲಿ ಕುಡಿತಾ ಇರ್ತೀವಿ. ಆ ಜ್ಯೂಸು, ಈ ಜ್ಯೂಸು, ಆಲ್ಕೋಹಾಲು, ಡ್ರಿಂಕ್ಸಲ್ಲೆಲ್ಲ ಕುಡಿತೀವಿ. ಬೇಕಾದಷ್ಟು ಗೋಬಿ ಮಂಚೂರಿ, ಪಾನಿಪೂರಿ ಮತ್ತು ಬರ್ಗರ್ ಅಂತೆ ಅದನ್ನು ಫುಟ್ಪಾತಲ್ಲಿರೋದೆಲ್ಲ ತಿಂತಿರ್ತೀವಿ. ಎಣ್ಣೆಲಿ ಮಾಡೋ ಕೋಡ್ಬಳೆ, ನಿಪ್ಪಿಟ್ಟು, ವಡೆ, ಬೋಂಡ ಎಲ್ಲ ಅದರಲ್ಲಿರೋ ಟಾಕ್ಸಿನು, ಅದರಲ್ಲಿರೋ ವಿಷ ನಮ್ಮಲ್ಲಿ ಅಕ್ಯುಮುಲೇಟ್ ಆಗ್ತಿರ್ತದೆ, ಸ್ಟೋರ್ ಆಗ್ತಾ ಇರ್ತದೆ. ಅದು ಸ್ಟೋರ್ ಆಗಿ ತಗೊಳ್ಳಿಲ್ಲ ಅಂದರೆ ಅದು ನಮಗೆ ದೊಡ್ಡ ಊತ, ಉರಿ, ಪೇಯ್ನ್ ಕೊಟ್ಬಿಡ್ತದೆ. ಅದು ಯೂರಿಕ್ ಆ್ಯಸಿಡ್ ಆಗೋ ಉತ್ಪತ್ತಿ ಆಗ್ಬೋದು, ಅಥವಾ ಬ್ಲಡ್ಡಲ್ಲಿ ಸೇರಿಕೊಂಡು ನಮಗೆ ಅದು ಹೋಗುವಾಗ ಆ ಜಾಯಿಂಟ್ಸಲ್ಲಿ ಬ್ಲಾಕ್ ಆಗಿ ಆರ್ಥೋರೈಟಿಸು, ರೊಮೆಟೆಡ್ ಆರ್ಥೋರೈಟಿಸು, ಗೋಟ್, ಈ ಥರ ಕಾಯಿಲೆಗಳಿಗೆ ಸೃಷ್ಟಿ ಮಾಡಿಬಿಡ್ತದೆ. ಅದೆಲ್ಲ ಆಗಬಾರ್ದು ಅಂದರೆ ಕಾಲಕ್ಕೆ ನಾವು ಡಿಟಾಕ್ಸಿಫಿಕೇಷನ್, ವಿಷಯನ ಹೊರಗೆ ಹಾಕೋದನ್ನು ಮಾಡಬೇಕು. ಯಾವುದರಿಂದ? ನನಗೆ ಪೂಜೆ ಮಾಡೋಕ್ಕೆ ಬರಲ್ಲ, ಜಪ ಮಾಡೋಕ್ಕೆ ಬರಲ್ಲ, ಓದೋಕ್ಕೆ ಬರಲ್ಲ, ಹೋಮ ಮಾಡೋಕ್ಕೆ ಟೈಮ್ ಇಲ್ಲ, ಹೋಮ ಮಾಡೋಷ್ಟು ದುಡ್ಡಿಲ್ಲ, ಯಾತ್ರೆಗೆ ಹೋಗೋಕ್ಕೆ ದುಡ್ಡಿಲ್ಲ, ಯಾತ್ರೆ ಮಾಡೋಕ್ಕಾಗಲ್ಲ, ಪೂಜೆ ಮಾಡೋಕ್ಕಾಗ್ತಿಲ್ಲ, ದಾನ ಮಾಡೋಕ್ಕೆ ಅಂತ ದುಡ್ಡಿಲ್ಲ, ಇಷ್ಟೆಲ್ಲ ನಾನು ಇನ್ವೆಸ್ಟ್ ಮಾಡೋದಕ್ಕೆ ಆಗಲ್ಲ ಅಂದರೆ ಕೂತ್ಕೊಂಡು ಏನು ಮಾಡಬೇಕು? ಮನೇಲಿ ಸಂಗೀತ ಹಾಡಬೇಕಂತೆ ನೋಡಿ. ಮನೇಲಿ ಸಂಗೀತ ಹಾಡೋದ್ರಿಂದ ಈ ದೇಹ ಅನ್ನೋ ಒಂದು ವಾಸ್ತು, ಆ ಸಂಗೀತ ಸ್ವರಗಳಿಂದ ಬರುವಂಥ ವೈಬ್ರೇಷನ್, ಅದ್ರಲ್ಲಿ ಬರುವಂಥ ಫ್ರೀಕ್ವೆನ್ಸಿ 270 ಹರ್ಟ್ಸಲ್ಲಿ ಬರುತ್ತಂತೆ ಪ್ರತಿಯೊಬ್ಬರಲ್ಲೂ. ಆ ವೈಬ್ರೇಷನಿಂದ ನಮ್ಮ ಯಾವ್ಯಾವ ಅಂಗದಲ್ಲಿ, ಇಲ್ಲಿ ವಿಷ ಇರ್ಬೋದು, ಇಲ್ಲಿರ್ಬೋದು, ಯಾವ್ಯಾವ ಜಾಗದಲ್ಲಿ ಆ ವಿಷ, ಕೆಟ್ಟ ಪದಾರ್ಥಗಳಿದೆಯೋ ಅದನ್ನೆಲ್ಲ ಆ ಮ್ಯೂಸಿಕ್ನಲ್ಲಿ ಬರುವಂಥ, ಸ್ವರಗಳಲ್ಲಿ ಬರುವಂಥ ವೇವ್ ಫಾರ್ಮ್ಸ್, ಆ ಫ್ರೀಕ್ವೆನ್ಸಿಯಿಂದ ಅದನ್ನು ಡಿಸ್ಚಾರ್ಜ್ ಮಾಡುತ್ತೆ ಮಲಮೂತ್ರದಿಂದ, ವಾಂತಿಯಿಂದ, ಬೇದಿಯಿಂದ. ಅದಕ್ಕೆ ಯಾವಾಗಲೂ ಮನೆಯಲ್ಲಿ ಹಾಡ್ತಾ ಇರಬೇಕು. ಹಾಡೋದ್ರಿಂದ ಮನೆ ವಾಸ್ತುದೋಷನೂ ನಿವಾರಣೆ ಆಗುತ್ತೆ. ನನ್ನ ನೆನ್ನೆ ಹೇಳ್ತಾ ಇದ್ದೆ, ಸಪ್ತಸ್ವರಗಳಲ್ಲಿ 7 ಸ್ವರ: ಸ, ರಿ, ಗ, ಮ, ಪ, ದ, ನೀ, ಸಾ. ಸ, ನೀ, ದ, ಪ, ಮ, ಗ, ರೀ, ಸ. ಆರೋಹಣ ಅವರೋಹಣ, ಈ 7 ಸ್ವರಗಳನ್ನು ದಿನನಿತ್ಯ ಮಾಡ್ತಿದ್ರೆ ನಮ್ಮ ಬಾಡಿ ಇರೋಕ್ಕಂಥ ಸಪ್ತಚಕ್ರಗಳು ಕ್ಲೀನ್ ಆಗುತ್ತೆ ಅಂತ. ನಮ್ಮ ಬಾಡಿಯಲ್ಲಿ 7 ಚಕ್ರಗಳಿದೆ. ಇಂಗ್ಲೀಷ್ನ ಅದಕ್ಕೆ ಗ್ಲ್ಯಾಂಡ್ಸ್ ಅಂತಾರೆ, ವೀಲ್ ಅಂತಾರೆ. ಚಕ್ರ ಅಂದರೆ ವೀಲ್, ಗ್ಲ್ಯಾಂಡ್ ಅಂದರೆ ಗ್ರಂಥಿ. ಎಲ್ಲಿರ್ತದೋ? ನಮ್ಮ ಬೆನ್ನು ಹಿಂದೆ, ಆ ಬೆನ್ನುಮೂಳೆನಲ್ಲಿ ಇದೆ 7 ಚಕ್ರಗಳು. ಸೆಂಟ್ರಲ್ ನರ್ವ್ ಸಿಸ್ಟಮ್, ಬ್ರೈನ್ ಮತ್ತು ಬೆನ್ನುಮೂಳೆಗೆ ಸೆಂಟ್ರಲ್ ನರ್ವ್ ಸಿಸ್ಟಮ್ ಅಂತಾರೆ. ಆ ಸೆಂಟ್ರಲ್ ನರ್ವ್ ಸಿಸ್ಟಮ್ 7 ಚಕ್ರಗಳನ್ನ ಅಲೈನ್ ಮಾಡಿದ್ದಾನೆ. ಆದರೆ ಕಣ್ಣು ಕಾಣಲ್ಲ, ಆದರೆ ಫೀಲ್ ಆಗುತ್ತೆ, ಅನುಭವಿಸ್ಬೋದು. ಯಾಕೆ ಕಣ್ಣು ಕಾಣೋದು? ಸೂಕ್ಷ್ಮ ಶರೀರದಲ್ಲಿದೆ. ಈ ಫಿಸಿಕಲ್ ಬಾಡಿ, ಮೂಳೆ, ಮಾಂಸ, ನರ, ನಾಡಿ, ರಕ್ತದ ತುಂಬಿರೋದು ಈ ಬಾಡಿಗೆ ಭೌತಿಕ ಶರೀರ ಅಂತಾರೆ. ಈ ಬಾಡಿಗೆ ಫಿಸಿಕಲ್ ಬಾಡಿ ಅಂತಾರೆ.
ಕಣ್ಣಿಗೆ ಕಾಣದಿರೋದೊಂದು ಪಕ್ಕದಲ್ಲೊಂದು ಲೇಯರ್ ಇದೆ, ಅದು ಸೂಕ್ಷ್ಮ ಶರೀರ ಅಂತ. ಆ ಸೂಕ್ಷ್ಮ ಶರೀರಕ್ಕೆ 7 ಚಕ್ರಗಳು ಕನೆಕ್ಟ್ ಆಗಿದೆ. ಆ ಚಕ್ರಗಳಲ್ಲಿ ನೋವು, ರೋಗ, ದುಃಖ, ಸಂತೋಷ, ಒಳ್ಳೆಯದು, ಕೆಟ್ಟದೆಲ್ಲ ಇರ್ತದೆ. ನನಗೆ ಬಾಡಿಲಿ ಪೇನ್ ಬರ್ತಿದೆ ಅಂದರೆ ಯಾತಕ್ಕೆ ಪೇನ್ ಬಂತು? ಆ ರೀಸನ್ನ ಕಾರಣ ಶರೀರದಲ್ಲಿ ಇಟ್ಟಿದ್ದಾನೆ ಭಗವಂತ. ಆ ಕಾರಣ ಶರೀರಕ್ಕೆ ನಮ್ಮ ಆತ್ಮ ಕನೆಕ್ಟ್ ಆಗಿದೆ, ಸೋಲ್. ಸೂಕ್ಷ್ಮ ಮತ್ತು ಕಾರಣ ಶರೀರ ಮಧ್ಯದಲ್ಲಿ ಆತ್ಮ ಇದೆ. ಸತ್ತಾಗ ಆ ಎರಡು ಆ ದೇಹದಿಂದ ಬಿಡುಗಡೆ ಆಗಿ ಪ್ರಾಣ ಹೋಯ್ತು ಅಂದರೆ ಆತ್ಮ ಹೊರಗೋಯ್ತು ಅಂತ ಅರ್ಥ. ಕಾರಣ ಶರೀರದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಕಾರಣ ಇದೆ, ಕಾಸಲ್ ಬಾಡಿ ಅಂತಾರೆ ಇಂಗ್ಲೀಷ್ನಲ್ಲಿ. ಆಸ್ಟ್ರಲ್ ಬಾಡಿ ಸೂಕ್ಷ್ಮ ಶರೀರ ಆ್ಯಂಡ್ ಕಾಸಲ್ ಬಾಡಿ ಕಾರಣ ಶರೀರ. ಪ್ರತಿಯೊಂದು ಸಂತೋಷಕ್ಕೂ ಕೆಟ್ಟದ್ದು, ದುಃಖಕ್ಕೂ ಒಳ್ಳೆಯದಕ್ಕೂ ಸುಖಕ್ಕೂ ಒಂದೊಂದು ಕಾರಣ ಇಟ್ಟಿರ್ತಾನೆ. ಕಾರ್ ತಗೊಂಡೆ, ಯಾವ ಪುಣ್ಯ ಮಾಡಿದ್ದಕ್ಕೆ ನಿಂಗೆ ಕಾರ್ ಬಂತು. ಮಂತ್ರಿ ಆದೆ, ಯಾವ ಕಾರಣಕ್ಕೆ ನೀನು ಮಂತ್ರಿ ಆದೆ ಅನ್ನೋದು ಕಾರಣ ಶರೀರದಲ್ಲಿ ಕಾರಣ ಇರ್ತದೆ, ರೀಸನ್ ಇರ್ತದೆ. ನಮಗೆ ಉರಿ, ಊತ, ಪೇಯ್ನ್ ಎಲ್ಲ ಬಂತು, ಯಾತಕ್ಕೆ ಬಂತು ಅಂತ ರೆಕಾರ್ಡು ಕಾರಣ ಶರೀರದಲ್ಲಿ ಇಟ್ಟಿದ್ದಾನೆ ಭಗವಂತ. ಅದೇ ಕರ್ಮ. ಕರ್ಮ ಸಿದ್ಧಾಂತ ಎಲ್ಲ ಕಾರಣ ಶರೀರದಲ್ಲಿದ್ದರೆ ಆಗಮಿಕ ಕರ್ಮ, ಈ ಕರ್ಮನನ್ನೆಲ್ಲ ಅನುಭವಿಸೋಕ್ಕೆ ನಮ್ಮ ಸೂಕ್ಷ್ಮ. ಅದಕ್ಕೆ ಕಾರಣ ಶರೀರ DNA ಒಳಗಿದ್ರೆ ರೈಬೋನ್ಯೂಕ್ಲಿಕ್ ಆ್ಯಸಿಡು ಸೂಕ್ಷ್ಮ ಶರೀರದಲ್ಲಿದೆ. DNA ಅಂದ್ರೇನು? ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಅಂತ. ಅದು ಕ್ರೋಮೋಸೋಮ್ಸ್. ನಮ್ಮ ಜೆನೆಟಿಕ್ಸ್ ಥಿಯರಿ ಪ್ರಕಾರ XY ಕ್ರೋಮೋಸೋಮ್ಸಲ್ಲಿ ಏನೇನಿದೆಯೋ, ತಾಯಿ ಕಡೆದು, ತಂದೆ ಕಡೆದು, ನನ್ನ ಪೂರ್ವಜನ್ಮದ ಕರ್ಮ ಎಲ್ಲ ಕಾಸಲ್ ಬಾಡಿನಲ್ಲಿ ಇಟ್ಟಿದ್ದಾನೆ ಭಗವಂತ. ನಾ ಮಾಡಿದ ಒಳ್ಳೆಯದು ಕೆಟ್ಟದ್ದಲ್ಲ, ಅದು ಒಂದೊಂದಾಗಿ ತೆಗೆದಾಕತ್ತೆ. ಆಯಾ ಏಜ್ ಬಂದಾಗ 5ನೇ ವರ್ಷಕ್ಕೆ, 10ನೇ ವರ್ಷಕ್ಕೆ, 20ನೇ ವರ್ಷಕ್ಕೆ ನಾವು ಎಷ್ಟು ವರ್ಷ ಬದುಕ್ತು, ಒಂದೊಂದು ಕ್ಷಣನೂ ಕೂಡ ಆ DNA ಒಳಗೆ ಕಾರಣ ಶರೀರದಲ್ಲಿ ಏನಿದೆಯೋ ಅದನ್ನು ಡಂಪ್ ಮಾಡುತ್ತೆ RNAಗೆ, ರೈಬೋನ್ಯೂಕ್ಲಿಕ್ ಆ್ಯಸಿಡ್. ಆ ರೈಬೋನ್ಯೂಕ್ಲಿಕ್ ಆ್ಯಸಿಡೇ ದಶಾಭುಕ್ತಿ ಅಂತ ನಾವು ಕರಿತೀವಿ. ಆ DNA ಜನ್ಮ ಕುಂಡಲಿ. ಆ DNA ಒಳಗೆ ಜನ್ಮ ಕುಂಡಲಿ ನವಾಂಶ ಎಲ್ಲ ಇರ್ತದೆ. ಆ ನವಾಂಶ ಜನ್ಮ ಕುಂಡಲಿನ ತೆಗೆದು ಪ್ರತಿ ಒಂದೊಂದು ಏಜ್ಗೂ, ಪ್ರತಿಯೊಂದು ಕ್ಷಣಕ್ಕೂ ಅಲ್ಲಿದ್ದ ಅಲ್ಲೇ ಸತ್ತೋಗ್ಬಿಟ್ಟ, ಇಲ್ಲಿ ಹೋದ ಅಲ್ಲಿ ಆಕ್ಸಿಡೆಂಟ್ ಆಯಿತು. ಆ ಕ್ಷಣಕ್ಕೂ ಆ್ಯಕ್ಟಿವಿಟೀಸ್ನ ಎನ್ರೋಲ್ ಮಾಡಿ ಇಂಪ್ಲಿಮೆಂಟ್ ಮಾಡೋದೇ ರೈಬೋನ್ಯೂಕ್ಲಿಕ್ ಆ್ಯಸಿಡ್ಡು. ಅಂದರೆ DNA ಜೆರಾಕ್ಸ್ ಕಾಪಿ RNAಲಿರ್ತದೆ. ಆ RNA ಒಂದಕ್ಕೊಂದು ಎಕ್ಸಿಕ್ಯೂಟ್ ಮಾಡಿದಾಗ ನಮಗೆಲ್ಲ ಥರ ದೋಷಗಳು, ರೋಗಗಳು ಎಲ್ಲ ಬರ್ತಿರ್ತದೆ. ಆದ್ದರಿಂದ RNA ಸೂಕ್ಷ್ಮ ಶರೀರ, DNA ಕಾಸಲ್ ಬಾಡಿ. ಇದು ನನ್ನ ರಿಸರ್ಚ್, ನನ್ನ ಅನುಭವದ ಮಾತು. ಸಂಗೀತದಲ್ಲಿ ಮಧ್ಯಮ ಮಾ ಅಂತ ಒಂದು ಅಕ್ಷರ ಬಂತು, ನೋಟ್. ಸ ರಿ ಗ ಮ ಮಾ 4ನೇ ಸ್ವರ. ಆ ಮಾ ಅನ್ನೋ ಪದ ಏನು ವರ್ಕ್ ಮಾಡ್ತದೆ? ಅಕ್ಷರ, ಪದ ಅಲ್ಲ, ಅಕ್ಷರ. ಮಾ ಅಂದಾಗ ನಮ್ಮ ಅನಾಹತ ಚಕ್ರ, ಹೃದಯಕ್ಕೆ ಹೃದಯವನ್ನು ಕಂಟ್ರೋಲ್ ಮಾಡೋ ಒಂದು ಚಕ್ರ ಬೆನ್ನಿ ಮೂಳೆಯಲ್ಲಿದೆ ಹಿಂದುಗಡೆ. ಆ ಹೃದಯನ ವರ್ಕೇನು? ಹೃದಯ ಅಶುದ್ಧವಾದ ರಕ್ತವನ್ನು ಶುದ್ಧ ಮಾಡಿ ಸರ್ವಾಂಗಗಳಿಗೂ ಕಳಿಸೋವಂಥದ್ದು ಹೃದಯದ ಕೆಲಸ. ಆ ರಕ್ತ ಶುದ್ಧೀಕರಣ ಮಾಡುವಾಗ ಸಿಸ್ಟೋಲ್, ಡಯಸ್ಟೋಲ್ ಅಂತ. ಸಿಸ್ಟೋಲ್ ಡಬ್ ಅದು BP ಪ್ರೆಷರ್, ಬ್ಲಡ್ ಪ್ರೆಷರು. ಆ ರಕ್ತ ಶುದ್ಧಿ ಮಾಡುವಾಗ ಬರೋ ಪ್ರೆಷರ್, ಆ ಶಬ್ದವೇ ಮಾ 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 ಮಾ. ಆ ಡಬ್ ಅಂತದಲ್ಲ ಹೃದಯ, ಆ ಹೃದಯ ಡಬ್ ಅನ್ನೋಕ್ಕೆ ಕಾರಣ ಮಾನೋ ಅಂದು. ಹಾಗೆ ಹೃದಯ ಪೂರ್ತಿ ಆ ಯಂತ್ರ, ಹೃದಯ ಅನ್ನೋ ಒಂದು ಡಿವೈಸ್, ಆ ಹೃದಯ ಅನ್ನೋ ಒಂದು ಮಿಷಿನ್ನ ಯಮ್ ಅಂತ ಬರುತ್ತೆ ಶಬ್ದ. ಯಮ್ಮಲ್ಲಿ ಮಾನೋ ಪದ ಸೇರ್ಕೊಂಡ್ಬಿಟ್ಟಿದೆ. ಅದರಿಂದ ಸ ರಿ ಗ ಮ ಪದ ನೀ ಸಾ ನೀ ದ ಪ ಮ ಗ ರೇ ಸ ರಿ ಗ ಮ. 4ನೇ ಸ್ವರ. ಮಾನ 2 ಥರ ಹೇಳ್ಬೋದು. ಅದೇನು ಹೇಳ್ತಾರೆ? ಶುದ್ಧ ಮಧ್ಯಮ ಮ, ಶುದ್ಧ ಮಧ್ಯಮ. ಪ್ರತಿ ಮಧ್ಯಮ ಅಂತ ಇನ್ನೊಂದು ಮಧ್ಯಮ. ಮಾನಲ್ಲೇ ವೆರೈಟಿ, ಹೇಳೋ ಸ್ಟೈಲ್ ಬೇರೆ ಅಷ್ಟೇ, ಒಂದೇ ಅಕ್ಷರ. ಯಮ್ಮನ್ನು ಈ ಅನಾಥ ಚಕ್ರದಲ್ಲಿ ಇರೋ ಬೀಜ ಮಂತ್ರ ಯಮ್ ಅಂತ ಇಡೀ ಡಿವೈಸ್. ಹೃದಯಕ್ಕೆ 4 ಚೇಂಬರ್ ಇದೆ, 4 ರೂಮ್ಗಳಿವೆ. ಅಶುದ್ಧ ತೊಗೊಂಡು ಶುದ್ಧ ಮಾಡಲಿಕ್ಕೆ 2 ರೂಮು, ಅಶುದ್ಧನ ಮಾಡೋದಕ್ಕೆ 2 ರೂಮು. ಶುದ್ಧವಾದದ್ದನ್ನೆಲ್ಲ ರಕ್ತ 2 ರೂಮ್ಗೆ ಹಾಕಿ ಅಶುದ್ಧವಾದ ತೊಗೊಂಡು ಅರೋಟ, ಇನ್ಫೀರಿಯರ್ ವಿನಯಕವ, ಸುಪೀರಿಯರ್ ವಿನಯಕವ,
ಈ ಇನ್ಫೀರಿಯರ್ ಮತ್ತು ಸುಪೀರಿಯರ್ ವಿನಾಯಕವ ಮತ್ತು ಅರೋಟ ಇವೆಲ್ಲ ಸೇರಿಸ್ಕೊಂಡು ವೈಬ್ರೇಟ್ ಮಾಡೋದಕ್ಕೆ ಯಮ್ ಅಂತ ಪದ ಬಂತು. ಆ ಎಮ್ಮಲ್ಲಿ ಅಮ್ಮ ಅಂತ ಬಂತು. ಮಾ ಅಂದರೆ ಏನು? ಸಿಸ್ಟೋಲ್ ಡಯಸ್ಟೋಲ್. ಆ ಬ್ಲಡ್ನಲ್ಲಿ ಪ್ರೆಷರ್ ಇದೆಯಲ್ಲ, ಬ್ಲಡ್ ಪ್ರೆಷರ್, ಆ ರಕ್ತದ ಒತ್ತಡ, ಆ ತಳ್ಳೋ ರೀತಿ, ಹೋಗೋ ರೀತಿ, ಆ ಪ್ರೆಷರ್ಗೆ ಮಾ. ಅದಕ್ಕೆ ಓಂಕಾರದಲ್ಲಿ ಮಧ್ಯಮ ಬಂತು. ಓಂ ಅನ್ನೋ ಅಕ್ಷರನ ಪೀಸ್ ಮಾಡಿದಾಗ ಆ ಊ ಮಾ, ಆ ಊ ಮಾ, ಆ ಊ ಮಾ, ಆ ಊ ಮಾ ಸೇರಿಸಿದ್ರು ಓಂ ಅಂತ ಆಗುತ್ತೆ. ಅದಕ್ಕೆ ಜಗತ್ತಲ್ಲಿ ಪ್ರತಿಯೊಂದು ವಸ್ತುಗಳು ಓಂಕಾರದಲ್ಲಿ ನಡೀತಾ ಇದೆ. ಬೆಟ್ಟ, ಗುಡ್ಡ, ಗಾಳಿ, ಅಲೆಗಳು ಪ್ರತಿಯೊಂದು ಓಂಕಾರದಲ್ಲಿದೆ. ಆ ಓಂಕಾರದಲ್ಲಿ ಮಾವನ್ನು ಕೂಡ ಬಂತು ಮಧ್ಯಮ. ಮಧ್ಯಮ ಅಂದರೆ ಮಿಡಲ್ ಅಂತ. ಸರಿಗ ಮಾ ಬಂತು. ಪದ ನೀ ಸ ಕೆಳಗಡೆಯಿಂದ 4, ಮೇಲಿನಿಂದ ಸರಿಗ 3 ಅಕ್ಷರದ ಮಧ್ಯದಲ್ಲಿ ಮಾ. ಪದ ನೀ ಸ ಆ 4 ಮಧ್ಯದಲ್ಲಿ 1. ಹಾಗೆ ಆ 4ರಿಂದ ಮಧ್ಯಮ, ಕೆಳಗಡೆಯಿಂದ ಮಧ್ಯಮ ಎಣಿಸಿದಾಗ ಮಧ್ಯದ ಬರೋಗೆ ಶುದ್ಧ ಮಧ್ಯಮ ಮತ್ತು ಪ್ರತಿಮಧ್ಯಮ ಅಂತ ಕರೀತು. ಈ ಮಾ 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 ಅಂತ ಹೇಳೋದ್ರಿಂದ ಮಾ ಅಂತ ಹೇಳೋದ್ರಿಂದ ಮಾ 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 ಅಂತ ಹೇಳಿದಾಗ ನಮಗೆ ಹೃದಯದಲ್ಲಿ ಒಂದು ವೈಬ್ರೇಷನ್ ಬರುತ್ತೆ. ನೀವು ಸ್ಟ್ರೈಟಾಗಿ ಕೂತ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಮಾ ಅಂದಾಗ ಆ ಶಬ್ದದ ಕೊನೆ ಅಲೆ ಇಲ್ಲಿಗೆ ಬಂದು ಸೆಟ್ಲ್ ಆಗೋದು, ಇಲ್ಲೇ ಬಂದು ಆಲ್ಟ್ ಆಗುತ್ತೆ, ಇಲ್ಲೇ ಬಂದು ತಲುಪುತ್ತೆ. ಮಾ ಇನ್ನೆಲ್ಲೂ ಹೋಗಲ್ಲ, ಇಲ್ಲಿ ಕೆಳಗಡೆ ಹೋಗೋದೇ ಇಲ್ಲ, ಇಲ್ಲ ಮೇಲಕ್ಕೂ ಬರೋದಿಲ್ಲ. ಇಲ್ಲಿ ಶುರುವಾಯಿತು ಬಾಯಿಂದ ಮಾ 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 ಮಾ. ಹೃದಯದಲ್ಲಿರೋ ಕೊಳೆ, ಹೃದಯ ಸುತ್ತಮುತ್ತಿರೋ ಟಾಕ್ಸಿನ್ನು, ಹೃದಯ ಒಳಗೆ ಹೊರಗಿಡುವಂಥ ವಿಷ, ಅದನ್ನೆಲ್ಲ ತೆಗೆದಾಕ್ಬಿಡುತ್ತೆ. ಎಲ್ಲ ತೆಗೆದಾಕ್ದಾಗ ಎದೆ ಚಳಕನ್ನಲ್ಲ, ಎದೆ ಉರಿ ಏನು ಎದೆನೇ ಚೆನ್ನಾಗಿ ಹಿಣ್ದಂಗೆ ಆಗುತ್ತೆ, ಗುದ್ದುದಂಗೆ ಉರಿ. ಇಲ್ಲೆಲ್ಲ ಭಾರ, ಏನೋ ಒಂದು ದೊಡ್ಡ 100 kg ಕಲ್ಲಿಟ್ಟಂಗೆ ಆಗುತ್ತೆ. ಅಪ್ಪ ನನಗೆ ಯಾಕೆ ಎದೆ ಭಾರ, ಎದೆ ಹೃದಯ ಅಂತ ಭಾರ ಇದೆ, ಏನೋ ಇಸಕ್ತಂಗೆ ಆಗುತ್ತೆ. ಇವೆಲ್ಲ ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತದೆ. ಆಮೇಲೆ ಕಾರ್ಡಿಯಾಕ್ ಅರೆಸ್ಟ್ ಆಗಿಬಿಡ್ತದೆ. ಹಾರ್ಟ್ ಅಟ್ಯಾಕ್ ಆಗಿತ್ತು 2 ವರ್ಷ ಹಿಂದೆ, ಈಗ ಕಾರ್ಡಿಯಾಕ್ ಅರೆಸ್ಟ್ ಸತ್ತೋದ. ಮೊನ್ನೆ ಕ್ರಿಕೆಟ್ ಆಡೋಕ್ಕೆ ಹೋಗಿ ಅರೆಸ್ಟ್ ಆಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿತ್ತು, ಕ್ರಿಕೆಟ್ ಆಡೋಕ್ಕೆ ಹೋಗಿ. ಅದಾದ 1 ವಾರಕ್ಕೆ ಕಾರ್ಡಿಯಾಕ್ ಅರೆಸ್ಟಾಗಿ ಸತ್ತೇ ಹೋಗ್ಬಿಟ್ಟ. ಅವನೇನೋ ಎದೆ ಹಿಡ್ಕೊಡಂಗಾಯ್ತು, ಚಳಕಂದಂಗಾಯ್ತು, ಏನೋ ಎದೆಯಲ್ಲಿ ಹಿಂಗೆಲ್ಲ ಆಗಾಗಿ ಅನ್ಕೋತಿದ್ದ. ಅವ್ನು ಗೊತ್ತಿಲ್ಲಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಗೊತ್ತೇ ಇಲ್ಲ. ಇನ್ನೂ 22 ವರ್ಷ ಹುಡುಗ, ಅವ್ನು ಗೊತ್ತೇ ಇಲ್ಲ. ಹಾಗೆ ಆಡ್ತಾ ಏನೋ ಆಯ್ತಂತೆ, ಸುಸ್ತಾಯಿತು, ಕೂತ್ಕೊಂಡ, ನೀರು ಕುಡಿಸಿದ್ರು. ಎದೆ ನೋವು ಬಂದಾಗ ನೀರು ಕುಡಿಬಾರ್ದು. ಯಾರೋ ಕುಡಿಸ್ಬಿಟ್ಟಿದ್ದಾರೆ ಒಂದು ಬಾಟ್ಲ್ ನೀರು ಆ ಗ್ರೌಂಡಲ್ಲಿ ಕ್ರಿಕೆಟ್ ಆಡುವಾಗ. ಅವನು ಆಮೇಲೆ ಮನೆಗೆ ಹೋದ, ಚೆನ್ನಾಗದ, ಕಾಲೇಜ್ಗೂ ಹೋದ, ಇಂಜಿನಿಯರಿಂಗ್ ಓದ್ತಿದ್ದ, ಫೈನಲ್ ಇಯರ್ ಅನಿಸುತ್ತೆ. ಆಮೇಲೆ ಇದಕ್ಕಿದ್ದಾಗೆ ಹಂಗೆ ಕುಸಿದು ಸತ್ತೋಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್. ಹಾರ್ಟ್ ಅಟ್ಯಾಕ್ ಬೇರೆ, ಕಾರ್ಡಿಯಾಕ್ ಅರೆಸ್ಟ್ ಬೇರೆ. ಇವೆರಡೂ ಆಗದೆ ಈ ಅನಾಥ ಚಕ್ರದ ಏರುಪೇರಿಂದಾಗ. ಅದರಿಂದ ರಕ್ತದ ಒತ್ತಡ, ಈ ನೋಡಿ ನೀರು ಮೇಲಿಂದ ಪಟ್ಟಂತ ಎಷ್ಟು ಫೋರ್ಸಾಗಿ ಬೀಳುತ್ತೆ, ಆ ಪ್ರೆಷರು. ಹಾಗೆ ಬ್ಲಡ್ಡು ಅಷ್ಟು ಪ್ರೆಷರಾಗಿ ಬಂದಾಗ ಹೈಯೂ ಇರ್ಬೋದು, ಲೋ ಇರ್ಬೋದು. ಅದಕ್ಕೆ ಬ್ಲಡ್ ಪ್ರೆಷರ್ ಹೈ ಆಗಬಾರ್ದು, ಬ್ಲಡ್ ಪ್ರೆಷರ್ ಲೋ ಆಗಬಾರ್ದು. ಸಮತೋಲದಲ್ಲಿ ಇರಬೇಕಂದ್ರೆ ಮಾ ಮಾ ಅಂತ ಹೇಳ್ತಾ ಇರ್ಬೇಕಂತೆ. ಸರಿ ಗ ಮ 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 ಮ ಮ ಮ ಅಂದಾಗ ಅನಾಥ ಚಕ್ರ ಎಂ ಅನ್ನೋ ಆ ಮೂಲ ಬೀಜ ಮಂತ್ರಕ್ಕೆ ಮಾ ಅನ್ನೋದು ಎನರ್ಜಿ ಕೊಡ್ತಾ ಇದೆ. ಆ ಎನರ್ಜಿ ಲೆವೆಲ್ನ ನಾವು ಮೇಂಟೈನ್ ಮಾಡಬೇಕು. ಅದಕ್ಕೆ ಗಡಿಬಿಡಿಯಾಗಿ ತಿಂತೀವಿ, ಗಡಗಡಗಡ ಅಂತ ನೀರು ಕುಡಿದ್ಬಿಡ್ತೀವಿ. ಗಡಗಡ ಅಂಥೇಳಿ ಏನು ಹಣ್ಣು ಅದೇನೋ ಒಟ್ಟು ಗಡಗಡ ಅಂತ ತಿಂದಾಗ ಆ ಮಕಾರಕ್ಕೆ ಡಿಸ್ಟರ್ಬ್ ಆಗುತ್ತೆ, ವೈಬ್ರೇಷನ್, ಆ ಫ್ರೀಕ್ವೆನ್ಸಿ, ಆ ಹೃದಯದ ಮಿಡಿತನ ಕೊಡೋದೇ ಡಬ್ ಅನ್ನೋದೇ ಮಕಾರದಿಂದ. ಅದರಿಂದ ಆವಾಗವಾಗ ಮಾ ಯಮ್ಮ ಯಮ್ಮ. ಎಮ್ ಅಂದ್ರೇನು? ಬೀಜಾಕ್ಷರ, ಹೃದಯದ ಬೀಜ, ಆ ಡಿವೈಸ್,
ಆ ಹೃದಯ ಅನ್ನೋ ಮಿಷಿನ್ಗೆ ಎಮ್ ಅಂತ ಮೂಲಮಂತ್ರ. ಅದಕ್ಕೆ ರಕ್ತನ ಶುದ್ಧಿ ಮಾಡಿ ಅಶುದ್ಧವಾದದ್ದನ್ನು ಶುದ್ಧ ಮಾಡುವಂಥ ಪ್ರೆಷರ್ ಕೊಡೋ ಒತ್ತಡಕ್ಕೆ ಮಾ, ಅದಕ್ಕೆ ಸಂಗೀತ ಆಡ್ತಾ ಇರಬೇಕಂತೆ. MS ಸುಬ್ಬಲಕ್ಷ್ಮಿ ಮತ್ತು ನಮ್ಮ ಗಂಗೂಬಾಯಿ, ಎಸ್ ಜಾನಕಿ, ಲತಾ ಮಂಗೇಶ್ಕರ್, ಬಾಲಸುಬ್ರಹ್ಮಣ್ಯರೆಲ್ಲ ಯಾಕೆ ಅಷ್ಟು ಆರೋಗ್ಯಚಾರಾಗಿರೋ ಅಂದರೆ ಆ ಶಬ್ದದ ಸರಿಗಮ ಪದನಿಸದಲ್ಲಿ ಬರುವಂಥ ಹೀಲಿಂಗ್ ಎನರ್ಜಿಯಿಂದ ಅವರು ಅದೇ ಟೋನು ಅದೇ ವಾಯ್ಸ್ ಇಟ್ಕೋತಾ ಇದ್ದಾರೆ ಅಂತೇಳಿ. ಔಷಧಿ ಆಹಾರದಲ್ಲಿ ಇಲ್ದಿರುವಂಥ ಶಕ್ತಿ ಶಬ್ದದಲ್ಲಿದೆ ಅಂತ ಹೇಳ್ತಾರೆ. ಅದಕ್ಕೆ ಸಪ್ತಸ್ವರಗಳಲ್ಲಿ ಮಕಾರ, ಮಧ್ಯಮ ಭಾಳ ವಿಶೇಷ. ನಮ್ಮಲ್ಲಿ ಪೆಲ್ವಿಕ್ ಅಂತಿದೆ. ಇದು ಪೆಲ್ವಿಕ್ ಅಂದ್ರೇನು? ನಮ್ಮ ಹೊಟ್ಟೆಯಿಂದ ಕೆಳಭಾಗ, ಕಾಲುಗಳಿಂದ ಮೇಲ್ಭಾಗ, ಹೊಟ್ಟೆ ಮತ್ತು ಕಾಲ ಮಧ್ಯದಲ್ಲಿ ಒಂದು ಬೇಸ್ಮೆಂಟ್ ಇದೆ, ಒಂದು ಪೀಠ ಇದೆ. ಈ ಲಿಂಗಕ್ಕೆ ಸೋಮಸೂತ್ರ ಇರ್ತೀವಲ್ಲ, ಹಾಗೆ ಒಂದು ಪೆಲ್ವಿಕ್ ಅಂತಾರೆ ಮೆಡಿಕಲ್ ಭಾಷೆಯಲ್ಲಿ. ಆ ಪೆಲ್ವಿಕ್ಗೆ ಕೆಲವು ನರಗಳು, ಯಾಕಂದ್ರೆ ರಕ್ತ ಹರಿಬೇಕಲ್ಲ, ನರಗಳು ಬೊಗ್ಸೋಕ್ಕೆ, ಓಡಾಡೋಕ್ಕೆ, ಬೊಗ್ಗಕ್ಕೆಲ್ಲ ಬೇಕಲ್ಲ, ಮತ್ತು ಆ ಜಾಗದಲ್ಲಿ ಸ್ಟ್ಯಾಮಿನಾ ಬೇಕು ಅಂದರೆ ರಕ್ತ ಹರಿಬೇಕು. ಬ್ಲಡ್ ವೆಸಲ್ಸು, ರಕ್ತನಾಳಗಳು, ನರ್ವ್ಸು ಇವೆಲ್ಲ ಸೇರಿಸು ನೆಟ್ವರ್ಕ್ ಆಗೈತೆ. ಅದಕ್ಕೆ ಪ್ಲೆಕ್ಸರ್ ಅಂತ ಕರೀತಾರೆ. ಎಲ್ಲಿ ನರಗಳು ರಕ್ತನಾಳು ಸೇರಿಕೊಂಡಿದೆ ಅದಕ್ಕೆ ಪ್ಲೆಕ್ಸರ್ ಅಂತ. ಇಲ್ಲಿ ಪೆಲ್ವಿಕ್ ಪ್ಲೆಕ್ಸರ್ನಲ್ಲಿ ಸರ್ವೈಕಲ್ ಪ್ಲೆಕ್ಸರ್ ಅಂತ. ಸರ್ವೈಕಲ್ ಪ್ಲೆಕ್ಸರ್ ಅಂತಂದರೆ ಈ ಹೃದಯಕ್ಕೆ ಇಲ್ಲಿಗೊಂದು ಸರ್ವೈಕಲ್ C1, C2, C3, C4, C6, C7 ಅದಷ್ಟಕ್ಕೂ ಮಾ ಅಂತ ಹೇಳಿದಾಗ ಅವಾಗ ನಮಗೆ ಕತ್ತಿಡ್ಕೊಳ್ಳೋದು ಇಲ್ಲೆಲ್ಲ ಎತ್ತಕ್ಕಾಗಲ್ಲ, ಭುಜ ಹಿಡ್ಕೊಂಬಿಡ್ತದೆ. ಭುಜ ಹಿಂಗೆಲ್ಲ ಮಾಡೋಕ್ಕಾಗಲ್ಲ, ನಮಗೆ ಈ ಥರ ಎಲ್ಲ ಮಾಡೋಕ್ಕೆ ಆಗಲ್ಲ, ಕಸ ಗುಡ್ಸೋಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಇಲ್ಲೆಲ್ಲ ಶೋಲ್ಡರ್ ಫ್ರೀಸ್ ಆಗಿರ್ತದೆ. ಕತ್ತು ಸರ್ವೈಕಲ್ C1 to C7ವರೆಗೂ ಬ್ಲಾಕ್ ಆಗಿಬಿಟ್ಟಿರ್ತದೆ. ಇಲ್ಲೇನಾಗುತ್ತೆ, ಆ ನರ್ವ್ ಏನಾಗುತ್ತೆ, ನಮಗೆ ಡಿಸ್ಕನೆಕ್ಟ್ ಆದಾಗ ಅದು ತಿರುಗ್ಸೋಕ್ಕಾಗಲ್ಲ, ಬಗ್ಸೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಕತ್ತಿ ಯಾವಾಗಿರ್ತದೆ. ಅದಕ್ಕೆ ಸರ್ವೈಕಲ್ ಸ್ಪಾಂಡಲೈಟಿಸ್ ಅಂತಾರೆ. ಅದು ಬರೋದು ಹೃದಯದಿಂದ. ಎದೆಚ್ಚಳಕ್ಕೆ ಅನ್ನೋದು, ಹೃದಯದಲ್ಲಿ ಏನೋ ಇಸ್ತಕ್ಕಂಗಾಗೋದು, ಭಾರ ಹೊತ್ತಂಗಾಗೋದು, ಉರಿ ಬರೋದು, ಮತ್ತು ಏನೋ ಇಟ್ಕೊಂಡಂಗೆ ಆಗೋದು. ಹಾಗಾಗಿ ಮುಚ್ಕೋತಾ ಇದ್ದರೆ ಸಮಾಧಾನ ಆಗುತ್ತೆ. ಅದು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕು. ಏನೋ ಆರ್ಟ್ ಅಟ್ಯಾಕ್ ಆಗಲಿಕ್ಕೆ ಇವೆಲ್ಲ ಸಿಂಪ್ಟಮ್ಸು. ಆಗ ಮಾ ಅನ್ನಬೇಕು. ಮಾ ಅನ್ನೋದ್ರಿಂದ ಇದು ಮಧ್ಯಮ ಅಕ್ಷರ. ಇದಕ್ಕೆ ಅಧಿಪತಿ ಯಾರಪ್ಪ ಅಂತಂದರೆ ಬುಧಗ್ರಹ. ಬುಧಗ್ರಹ ನಮಗೆ ಇಲ್ಲಿ ಇದಕ್ಕೆ ಒಂದು ಪಕ್ಷಿನ ಕ್ರೌಂಚ ಪಕ್ಷಿ ಅಂತ ಒಂದಿದೆ. ಆ ಕ್ರೌಂಚ ಪಕ್ಷಿ ಎಷ್ಟೇ ಹೈಟಲ್ಲಿ ಹಾರಿದ್ರು, ಎಷ್ಟೇ ಮಾಡಿದ್ರು ಕೂಡ ಹಾರ್ಟಿಗೆ ಏನು ತೊಂದರೆ ಇಲ್ವಂತೆ. 100 ವರ್ಷ ಬದುಕುತ್ತಂತೆ ಕ್ರೌಂಚ. ಅದಕ್ಕೆ ಈ ಹೃದಯಕ್ಕೆ, ಈ ಮಕಾರಕ್ಕೆ, ಅಕ್ಷರಕ್ಕೆ ಕ್ರೌಂಚ ಪಕ್ಷಿನ ಹೋಲಿಸಿದ್ದಾರೆ. ಇದಕ್ಕೆ ಸಪ್ತಋಷಿಗಳು ಒಬ್ಬದಾದಂಥ ಜಮದಗ್ನಿ ಋಷಿಗಳು ಹೃದಯಕ್ಕೆ ಸಪ್ತಋಷಿಗಳು ಒಬ್ಬರು. ಹೃದಯಕ್ಕೆ ಅಧಿಪತಿ ಜಮದಗ್ನಿ. ಆದ್ದರಿಂದ ಕ್ರೌಂಚ ಪಕ್ಷಿ ಮಕಾರಕ್ಕೆ ಪ್ರಾಣಿ, ಮಕಾರಕ್ಕೆ ಸಪ್ತಋಷಿಗಳೊಬ್ಬರು ಜಮದಗ್ನಿ ಋಷಿ, ರೇಣುಕಾದೇವಿಯ ಗಂಡ, ಯಲ್ಲಮ್ಮ ದೇವಿಯ ಗಂಡ. ಮತ್ತು ಇಲ್ಲಿಗೆ ಬುಧಗ್ರಹ ಏನು ಮಾಡ್ತಾರೆ, ನಮಗೆ ಕಂಟ್ರೋಲ್ ಮಾಡ್ತಾರೆ. ಅದಕ್ಕೆ ಮಕಾರದಲ್ಲಿ ಬುಧಗ್ರಹ ಮತ್ತು ಜಮದಗ್ನಿ ಋಷಿ, ಮಕಾರಕ್ಕೆ ಪಕ್ಷಿ ಕ್ರೌಂಚ. ಆ ಮಕಾರ ನಾನು ಹಾಕಿರೋ ಜುಬ್ಬದ ಕಲರಲ್ಲಿ ಇರ್ತದೆ ನೋಡಿ, ಆ ಚಕ್ರ ಅಮ್ಮ. ಅದರಿಂದ ಇಲ್ಲಿಗೆ ಆ ಸರ್ವೈಕಲ್ ಫ್ಲೆಕ್ಸರ್ ಅಂದರೆ ಶೋಲ್ಡ್ರು, ನೆಕ್ಕೆಲ್ಲ ಫ್ರೀಸ್ ಆಗಿಬಿಡ್ತದೆ. ನೆಕ್ ಕತ್ತಿಡ್ಕೊಂಬಿಡೋದು, ಭುಜ ಬಿಗಿಯಾಗಿ ಇಟ್ಕೊಂಬಿಡೋದು. ಯಾಕೆ ಹೃದಯದಿಂದ ಅವೆಲ್ಲ ಬಂದಿರೋದು, ಕತ್ತು ನೋವು, ಬೆನ್ನು ನೋವು. ಅದಕ್ಕೆ ಪ್ರತಿನಿತ್ಯ ಮಾ 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 ಅಂತ ಹೇಳ್ಬೇಕು. ಸರಿ ಗ ಮ ಪದ ನೀ ಸಾ ನೀ ದ ಪ ಮ ಗ ರಿ ಸ. ಸರಿ ಗ ಮ ಪದ ನೀ ಸಾ ನೀ ದ ಪ ಮ ಗ ರಿ ಸ. ಸರಿ ಗ ಮ ಪದ ನೀ ಸಾ ನೀ ದ ಪ ಮ ಗ ರಿ ಸ. ಸರಿ ಗ ಮ. ಅದಕ್ಕೆ ಸರಳ ವರ್ಷಗಳು, ಇವೆಲ್ಲ ಸರಳ ವರ್ಷ, ಜಂಟಿ ವರ್ಷ. ಸ ರೀ ರಿ ಗ ಗ ಮ ಮ ಸ ರೀ ರಿ ಗ ಗ ಮ ಮ ಸ ರೀ ರಿ ಗ ಗ ಮ ಮ. ಸರಳ ವರ್ಷೆ. ಪುರುಷ ಶಕ್ತಿ ಸ್ತ್ರೀ ಶಕ್ತಿನ ಒಂದು ಮಾಡುವಂಥದ್ದು ಸರಳ ವರ್ಷೆ. ಈ ಥರ ಹೇಳೋದ್ರಿಂದ ಬಾಡಿలో ಟಾಕ್ಸಿನ್ಸು ಈಚೆ ಹೋಗುತ್ತೆ, ಹೊರಗೆ ಹಾಕುತ್ತೆ. ಆಗ ಬಾಡಿ ಪೇನು, ಊತ, ಸ್ವೆಲ್ಲಿಂಗ್ ಅಂತಾರೆ. ಇನ್ಫ್ಲಮೇಷನ್ ಅಂದರೆ ಉರಿ, ಪೇನ್ ಅಂದರೆ ನೋವು. ನಮ್ಮ ಸೂಕ್ಷ್ಮ ಶರೀರದಲ್ಲಿ, ಕಾರಣ ಶರೀರದಲ್ಲಿ ಇರತಕ್ಕಂಥ ಆ ದೋಷ, ಶಾಪ, ಪಾಪಗಳನ್ನು ಈ ಅಕ್ಷರಗಳಿಂದ, ಸಪ್ತಸ್ವರಗಳಲ್ಲಿ ಇರುವಂಥ ಅಕ್ಷರಗಳಿಂದ ನಿವಾರಣೆ ಮಾಡ್ಕೋಬೋದು ಅಂತ ಸ್ವರ ಸಂಹಿತೆಯಲ್ಲಿ ಹೇಳ್ತಾರೆ. ಅದಕ್ಕೆ ಸ್ವರವಿದ್ಯೆ ಅಂತ. ಅದರಲ್ಲಿ ಈ ಸಕಾರ,
ಮಕಾರ ಗಕಾರ ರಿಕಾರಗೆಲ್ಲ ಒಂದೊಂದು ವಿಶೇಷವಾದಂಥ ಗುರು ಸಪ್ತಋಷಿಗಳು, ಅದು ಸಂಬಂಧಪಟ್ಟಂಥ ಗ್ರಹ, ಅದು ಸಂಬಂಧಪಟ್ಟಂಥ ಪಕ್ಷಿ. ಮಾ ಅನ್ನೋದು ಹೆಂಗೆ ಶಬ್ದ ಉತ್ಪತ್ತಿ ಅಂತ, ಕ್ರೌಂಚ ಪಕ್ಷಿ ಕೂಗೋದು ಮಾ ಅಂತ. ಕ್ರೌಂಚ ಅಂದರೆ ನೀವು ಇಂಟರ್ನೆಟ್ ನೋಡ್ರೆ ಆ ಫಿಗರ್ ಗೊತ್ತಾಗುತ್ತೆ. ಕ್ರೌಂಚ ಪಕ್ಷಿ ಅದು ಬಾಯಿ ಬಿಟ್ಟರೆ ಸಾಕು ಮಾ ಅನ್ನುತ್ತಂತೆ. ಆ ಪದನ ನಮ್ಗೆ ಅಳವಡಿಸಿದ್ದಾರೆ ಈ ಸಪ್ತಸ್ವರದಲ್ಲಿ. ಆದ್ದರಿಂದ ಮೂಲಾಧಾರದಲ್ಲಿ ಆನೆ ಆದರೆ ಮಧ್ಯಮದಲ್ಲಿ ಕ್ರೌಂಚ ಪಕ್ಷಿ. ಅದರಿಂದ ಸ ರಿ ಗ ಮ ಪದ ನೀ ಸ ನೀ ದ ಪ ಮ ಗ ರಿ ಸ ಓದುವ. ಅದಕ್ಕೆ ನಾವೆಲ್ಲ ಚಿಕ್ಕ ಮಕ್ಕಳಿಗೆ ಸಂಗೀತ ಕಲಿಸ್ಬೇಕು. ಸರಳ ವರ್ಷಗಳಂತ ಹೇಳ್ತಾರೆ ಅದಕ್ಕೆ ಸಂಗೀತದಲ್ಲಿ. ಇದು ಹಲವಾರು ವಿನ್ಯಾಸಗಳಿವೆ. ಮಕ್ಕಳಿಗೆ ಇದೆಲ್ಲ ಕಲಿಸೋದ್ರಿಂದ ಆಯುಷ್ ಜಾಸ್ತಿ, ಹಾರ್ಟ್ ಅಟ್ಯಾಕ್ ಆಗಲ್ಲ, ಮಕ್ಕಳು ಆರೋಗ್ಯವಾಗಿರ್ತಾರೆ. ಔಷಧಿಗೆ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಎಲ್ಲ ಸಂಗೀತ ಆಡಿದ್ರೆ. ಯಾಕೆಂದರೆ ಈ ಸ್ವರಗಳೇ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಮತ್ತು ಹೊರಗಡೆ ಬಾಡಿಯಲ್ಲಿ ಟಾಕ್ಸಿನ್ಸ್ ಎಲ್ಲ ಅದಕ್ಕೆ ದಿನ ಹಾಡ್ತಿರ್ಬೇಕು. ಅದಕ್ಕೆ ಇದನ್ನು ಮನೇಲಿ ಮಾ 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 ಅಂತ ಹೇಳ್ತಾ ಇರಬೇಕು. ಇದಕ್ಕೆ GST ಇಲ್ಲ, ಟ್ಯಾಕ್ಸ್ ಇಲ್ಲ, ಯಾವುದೇ ರೀತಿ ಲೋಕಾಯುಕ್ತ ದಾಳಿ ಮಾಡೋಲ್ಲ, ನಾವೆಲ್ಲೇ ಇಟ್ಟರು ಏನೂ ಪ್ರಾಬ್ಲಮ್ ಇಲ್ಲ. ಇದು ನಮ್ಮ ಶರೀರದಲ್ಲೇ ಕ್ಲೀನ್ ಮಾಡೋವಂಥದ್ದು. ಇಂಥ ಪದಗಳನ್ನು ಅಕ್ಷರಗಳನ್ನು ದಿನ ಉಚ್ಚಾರಣೆ ಮಾಡೋದ್ರಿಂದ ನಮ್ಗೆ ಅರಿವಿಲ್ದೇ ಬಾಡಿ ಎಲ್ಲ ಥರ ನೋವು ನಿವಾರಣೆ ಆಗುತ್ತೆ ಅಂತೇಳಿ ಸ್ವರ ಸಂಹಿತೆಯಲ್ಲಿ ಹೇಳ್ತಾರೆ. ಆದ್ದರಿಂದ ಈ ಸಪ್ತಸ್ವರಗಳು ಸಪ್ತಋಷಿ ಮಂಡಲವನ್ನು ನಮ್ಮ ಬಾಡಿಯಲ್ಲಿ ಸೃಷ್ಟಿ ಮಾಡಿ ಒಂದೊಂದು ಅಕ್ಷರ ಒಂದೊಂದು ಕಾಯಿಲೆಯನ್ನು ಒಂದೊಂದು ಜಾಗದಲ್ಲಿರೋ ವಿಷವನ್ನು ಟಾಕ್ಸಿನನ್ನು ತೆಗೆದುಹಾಕಿ ಮನುಷ್ಯನಿಗೆ ಆಯುಷ್ ಆರೋಗ್ಯವನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಸಂಗೀತದಲ್ಲೂ ಒಂದು ಹೀಲಿಂಗ್ ಇದೆ ಅನ್ನೋದನ್ನು ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆ ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕಿನ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನೋಡಿದಂಥ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಕೊನೆಯದಾಗಿ ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸ್ವರ ಸರಿ ಗ ಮ ಪ ಮಾ ಆಯಿತು. ಈಗ ಪ ಅನ್ನೋ ಅಕ್ಷರದಲ್ಲಿ ಏನಿದೆ ಅನ್ನೋದನ್ನು ನಾಳಿನ ಸಂಚಿಕೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.